ಬರೀ 99,000ಗೆ 2010 ಮಾಡಲ್ ಅದು 1,25,000ಗೆ ಜೀರೋ ಡೌನ್ ಪೇಮೆಂಟ್ನಲ್ಲಿ ಕೊಡ್ಬಿಡ್ತೀನಿ. 101% ಯಾರೂ ಕೊಡಲ್ಲ ಮಾರ್ಕೆಟ್ನಲ್ಲಿ, ಬರೀ 3 ಲಕ್ಷ ಕೊಡ್ತೀವಿ ಸರ್. 1,60,000ಗೆ ಜೀರೋ ಡೌನ್ ಪೇಮೆಂಟ್ನಲ್ಲಿ ಕೊಡ್ತೀವಿ. ಜೀರೋ ಡೌನ್ ಪೇಮೆಂಟ್ನಲ್ಲಿ 1,25,000 ಕೊಡ್ತೀವಿ. ಬರೀ 2.5 ಲಕ್ಷದಿಂದ ಕಮ್ಮಿ ಇಲ್ಲ, 1,70,000 ಕೊಡ್ತೀನಿ ಸರ್. ಬರೀ 1,75,000ಗೆ ಅದು 2010 ಮಾಡಲ್ ಆಲ್ಟೋ K10 ಕೊಡ್ತೀನಿ. 35,000ಗೆ ಹೇರ್ ಬ್ಯಾಗ್ ABS ಇರುವ ಗಾಡಿ. ಬರೀ 3 ಲಕ್ಷಗೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಬರೀ 3 ಲಕ್ಷ ಕೊಡ್ತೀನಿ ಸರ್. ಒನ್ಲಿ ಸಿವಿಕ್ 3 lakhsಗೆ ಗಾಡಿನು 5,70,000ಗೆ 5,70,000ಗೆ ಬೆಲಿನೂ ಕೊಡ್ತೀನಿ ಸರ್. ಪೋಲೋ ಸಿಗಲ್ಲ, ವೆಂಟೋ ಕೊಡ್ತೀನಿ 220ಗೆ, ಅದನ್ನು ಹೈಲ್ಯಾಂಡ್ ಟಾಪ್ ಎಂಡ್ 5,80,000ಗೆ 19 ಮಾಡಲ್ ಗಾಡಿ ಕೊಡ್ತೀನಿ. 6 ಲಕ್ಷನೂ ಬೇಡ, ಬರೀ 5,70,000ಗೆ 18 ಮಾಡಲ್ದು i20 ಕೊಡ್ತೀನಿ ಸರ್. ಸೊ ಮೊದಲನೇ ಗಾಡಿ ಅದು ಸರ್ ಷೆವರ್ಲೆಟ್ ಸ್ಪಾರ್ಕ್ ಕೊಡ್ತೀನಿ. ಬರೀ 99,000ಗೆ 2010 ಮಾಡಲ್, ಅದು ನ್ಯೂ ಶೇಪ್ದು ಲೇಟೆಸ್ಟ್. ನಿಮ್ಗೆ ಎಲ್ಲ ಫೀಚರ್ಸ್ ಪವರ್ ಪೋಸ್ಟರಿಂಗ್ ಎಲ್ಲ ಇದೆ ಗಾಡಿನಲ್ಲಿ. ಬರೀ 99,000ಗೆ ಷೆವರ್ಲೆಟ್ ಸ್ಪಾರ್ಕ್, ಅದನ್ನು 2010 ಮಾಡಲ್ ಕೊಡ್ತೀನಿ ಸರ್. ಓಕೆ, 2010 ಮಾಡಲ್ ಗಾಡಿ ಜಸ್ಟ್ 99,000ಗೆ ಸಿಗ್ತಾ ಇದೆ. ಷೆವರ್ಲೆಟ್ ಸ್ಪಾರ್ಕ್. ಸೊ ಬಾಡಿನೆಲ್ಲ ಸಖತ್ ಮಾಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸರಿ, ಸೊ ಹಾಗೆ ಒಂದು ಟಾಟಾ ನ್ಯಾನೋ ಇದೆಯಲ್ಲ ಸರ್? ಇದು ಟಾಟಾ ನ್ಯಾನೋ ಟ್ವಿಸ್ಟ್. ಇದು ಲೇಟೆಸ್ಟ್ ವೆಹಿಕಲ್. ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಸಾರಿ, ಫ್ಯಾಬ್ರಿಕ್ ಸೀಟ್. ಇದರಲ್ಲಿ ನ್ಯಾನೋನಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರಲ್ಲ. ಇದರಲ್ಲಿ ಪವರ್ ಸ್ಟೇರಿಂಗ್, AC, ಲೆದರ್ ಇದು ಎಲ್ಲ ಬರುತ್ತೆ. ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ. ಇದು ಇಲ್ಲಿ ಫ್ಯೂಚರ್ ಸಮೇತ. ಅದನ್ನು 2014 ಮಾಡಲ್ ವೆಹಿಕಲ್. 1,25,000ಗೆ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಕೊಡ್ಬಿಡ್ತೀನಿ ಸರ್. ಜೀರೋ ಡೌನ್ ಪೇಮೆಂಟ್ ಅಲ್ಲಿ 1,25,000ಕ್ಕೆ ಬರೀ 1,25,000ಗೆ ಒಂದಿಲ್ಲ, ಇನ್ನೊಂದು ನ್ಯಾನೋ ಕೊಡ್ತೀನಿ. ಈ ಕಲರ್ ಬೇಡ, ಬೇರೆ ಕಲರ್ ಪಲ್ಪರ್ ಅದು. ಇದೂ ನ್ಯಾನೋ ಟ್ವಿಸ್ಟ್ ಲೇಟೆಸ್ಟ್ ಕಲರ್. ಇದು ಗೌರ್ಮೆಂಟ್ ಅವ್ರು ಯೂಸ್ ಮಾಡಿರೋದು ಗಾಡಿ, ಅಫಿಷಿಯಲ್ಸ್. ಇದೂ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರೋ, ಸಾರಿ ಫ್ಯಾಬ್ರಿಕ್ ಸೀಟ್ ಇರುವ ಗಾಡಿ. ಲೇಟೆಸ್ಟ್ ಗಾಡಿ. ಇದೂ 1,25,000 ಕೊಡ್ಬಿಡ್ತೀವಿ ಸರ್. ಯಾವ ಇಯರ್ ಮಾಡಲ್ ಸರ್ ಇದು? ಸರ್ ಇದೂ ಬಂದಿದ್ದು ನಿಮಗೆ 2014 ಮಾಡಲ್ ನ್ಯಾನೋ ಟ್ವಿಸ್ಟ್. ನ್ಯಾನೋನಲ್ಲಿ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರಲ್ಲ. ಇದರಲ್ಲಿ ಬರುತ್ತೆ. ಇದೂ ಜೀರೋ ಡೌನ್ ಪೇಮೆಂಟ್ ನಲ್ಲಿ 1,25,000 ಕೊಡ್ತೀವಿ. ಹೋಂಡಾ ಸಿವಿಕ್ ಇದೆ ಸರ್. ಸರ್ ಹೋಂಡಾ ಸಿವಿಕ್ ಎಲಿಫೆಂಟ್ ಗ್ರೇ ಕಲರ್, ತುಂಬಾ ಹೆವಿ ಡಿಮ್ಯಾಂಡ್ ವೆಹಿಕಲ್. ಗಾಡಿ ನೋಡಿ ಬ್ರ್ಯಾಂಡ್ ನ್ಯೂ ತರ ಇದೆ. BMW ಬೆನ್ಸ್ ಫೀಲ್ ಇರೋದು ಗಾಡಿ ಸಿವಿಕ್ದು. ಲಕ್ಸುರಿಯಸ್ ಸೆಗ್ಮೆಂಟ್. ಅದನ್ನು 2010 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ. ಹೋಂಡಾ ಸಿವಿಕ್ ಇಷ್ಟು ಲಕ್ಸುರಿಯಸ್ ಇರುವ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್ ABS, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್, ಇಷ್ಟು ಕ್ಲೀನ್, ನೀಟ್ ಅಂಡ್ ಟೈಡಿ ಇರುವ ಗಾಡಿ. ಬರೀ 3 ಲಕ್ಷ ಕೊಡ್ತೀವಿ ಸರ್. ಒನ್ಲಿ ಸಿವಿಕ್ 3 lakhsಗೆ. ಸರ್ ನಮ್ಮದು ಒಂದು ಆಲ್ಟೋ ಇದೆ, ಏನು ಸರ್ ಡೀಟೇಲ್ಸ್? ಸರ್ ಆಲ್ಟೋ K10 ಇದು. ನಿಮಗೆ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬರೀ ನಿಮಿಷ್ಕರಿಗೆ 1,75,000ಗೆ, ಅದು 2010 ಮಾಡಲ್ ಆಲ್ಟೋ K10 ಕೊಡ್ತೀನಿ ಸರ್. 1,75,000 ಬರೀ 1,75,000ಗೆ ಆಲ್ಟೋ K10 K ಸೀರೀಸ್ ಇಂಜಿನ್ದು ಆಲ್ಟೋ K10 2010 ಮಾಡಲ್. ಬರೀ 1,70,000 ಕೊಡ್ತೀನಿ. 1,70,000ಕ್ಕೆ ಗಾಡಿ ಇದೆ ನಿಮಗೆ. ಗಾಡಿ ಕೂಡ ಸಕ್ಕತ್ತಾಗಿದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚಾವೆಲ್ಲೆ ಬೀಟ್ ಇದೆ. ಸೊ ಅದು ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಏನು ಸರ್ ಡೀಟೇಲ್ಸ್? 2012 ಮಾಡಲ್ ಬೀಟ್, 25 ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ. ಅದನ್ನು 4.0 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 1,60,000ಗೆ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಕೊಡ್ಬಿಡ್ತೀನಿ ಸರ್. 1,60,000ಕ್ಕೆ ಡೀಸೆಲ್ ಗಾಡಿ. ಅದನ್ನು ಷೆವರ್ಲೆಟ್ ಬಿಟ್ 25 ಮೈಲೇಜ್ ಬರುವ ಪವರ್ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ. 1,60,000ಗೆ ಕೊಡ್ತೀನಿ ಸರ್. 1,60,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಅದು ವಿತ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಬಿಟ್ಟಿದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ, ಡಿಮ್ಯಾಂಡೆಡ್ ವೆಹಿಕಲ್. ಏನು ಸರ್ ಡೀಟೇಲ್ಸ್? ಜೀರೋ ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ 7,70,000ಗೆ. ಅದನ್ನು 16 ಮಾಡಲ್ ಕ್ವಿಡ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ ಗಾಡಿನಲ್ಲಿ. AC ಎಲ್ಲ ಇರುವ ಗಾಡಿ. ಬರೀ 7,70,000ಗೆ 16 ಮಾಡಲ್ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಇದನ್ನು ಕೊಡ್ತೀನಿ. ಇದ್ರ ನಿಮಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಬಿಡುತ್ತೆ 2,70,000ಕ್ಕೆ. ಅದು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಡಿಮ್ಯಾಂಡೆಡ್ ಗಾಡಿ. ಸರ್ ಸ್ವಿಫ್ಟ್ VDI ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ, ಡೀಸೆಲ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ 4.0 ಪವರ್ ಸ್ಟೇರಿಂಗ್, AC ಇರುವ ಗಾಡಿ. ಬರೀ 2.5 ಲಕ್ಷದಿಂದ ಕಮ್ಮಿ ಇಲ್ಲ, 1,70,000 ಕೊಡ್ತೀನಿ ಸರ್. ಬರೀ ಓಕೆ ನೋಡಿ, ಬರೀ 1,70,000ಕ್ಕೆ ನಿಮಗೆ ಒಂದು ಸ್ವಿಫ್ಟ್ ಡೀಸೆಲ್ VDI ವೇರಿಯಂಟ್ ಸಿಗ್ತಾ ಇದೆ. ಸೊ ಮಾರ್ಕೆಟಲ್ಲಿ ಹುಡುಕಿದ್ರಿ ಪ್ರೈಸಲ್ಲಿ ಸಿಗಲ್ಲ, ಬಟ್ ಬಂದರೆ ಬೆಸ್ಟ್ ಪ್ರೈಸಲ್ಲಿ ತೊಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ವ್ಯಾಗನರ್ ಇದು 2010 ಮಾಡಲ್ ನ್ಯೂ ಶೇಪ್ದು ವಿತ್ 4.0 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ನೀವು ಹುಡುಗಿದ್ರೂ 2,60,000 2,70,000 ಕಮ್ಮಿ ಇಲ್ಲ. ಬರೀ 1,80,000 ಕೊಡ್ಬಿಡ್ತೀನಿ ಸರ್. 1,80,000ಕ್ಕೆ ನ್ಯೂ ಶೇಪ್. ಅದನ್ನು 2010 ಮಾಡಲ್ದು ಪವರ್ ಪವರ್ ಸ್ಟೇರಿಂಗ್, AC ಇರುವ ಗಾಡಿ. ಬರೀ 1,80,000ಗೆ ನ್ಯೂ ಶೇಪ್ 10 ಮಾಡಲ್ ವ್ಯಾಗನರ್ ಕೊಡ್ತೀನಿ ಸರ್. ಓಕೆ, 1,80,000ಕ್ಕೆ ಸಿಕ್ಬಿಡುತ್ತೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಜಾಜ್ ಇದೆ. ಸೊ ಹೋಂಡಾ ಜಾಜ್ ಡೀಟೇಲ್ಸ್ ಸರ್? ಸರ್ ಹೋಂಡಾ ಜಾಜ್ ಇದು 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್ ABS ಇರುವ ಗಾಡಿ.
ಎಲ್ಲ ಇರುವ ಫ್ಯೂಚರ್ ಗಾಡಿ ಮಾರ್ಕೆಟ್ನಲ್ಲಿ 335 ಇದೆ, ಬರೀ 7,35,000 ಕೊಡ್ತೀನಿ ಸರ್. 1 ಲಕ್ಷ ಡಿಸ್ಕೌಂಟು. 1 ಲಕ್ಷ ಡಿಸ್ಕೌಂಟ್, 2,35,000ಗೆ ಹೇರ್ ಬ್ಯಾಗ್ ABS ಇರುವ ಗಾಡಿ, ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ, 7,35,000ಗೆ ಪೆಟ್ರೋಲ್ ವೇರಿಯಂಟ್ ಕೊಡ್ತೀನಿ ಸರ್. ಓಕೆ, ಅಕಸ್ಮಾತ್ ನಿಮ್ಗೆ ಆ ಜಾಸ್ ಬೇಡ ಅಂದ್ರೆ ನಿಮ್ಗೆ ಇನ್ನೊಂದು ವೈಟ್ ಕಲರ್ ಜಾಸ್ ಇದೆ. ನಿಮಗೆ ಲೋನ್ ಬೇಕು, 0 ಡೌನ್ ಪೇಮೆಂಟ್ನಲ್ಲಿ ಬೇಕು ಜಾಸ್, ಇದೇನು ಇದೆ. 7,16,000 ಮಾಡಲ್, ನ್ಯೂ ಶೇಪ್ದು, 4.0 ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ, ಬರೀ ನಿಮ್ಮ ಇಷ್ಕರಿಗೆ ಈ ಜಾಸ್ 525ಗೆ ಕೊಡ್ತೀನಿ ಸರ್. 5,25,000ಗೆ 0 ಡೌನ್ ಪೇಮೆಂಟ್ನಲ್ಲಿ ನ್ಯೂ ಶೇಪ್ದು ಅದೂ ಹೋಂಡಾ ಜಾಸ್ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೆ i20 ಇದೆ. i20 ಇದು ಟಾಪ್ ಎಂಡ್ ಆಸ್ಟಾ, ಇದು ಫುಲ್ಲಿ ಟಾಪ್ ಎಂಡ್. ಓಕೆ, ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಮಾರ್ಕೆಟ್ನಲ್ಲಿ ಓಕೆ 320-325 ಕಮ್ಮಿ ಇಲ್ಲ ಸರ್. ಓಕೆ ಸರ್, ಟಾಪ್ ಎಂಡ್ ಗಾಡಿ ವಿತ್ ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಮುಂದೆ ಕಂಟ್ರೋಲ್ ಇರುವ ಗಾಡಿ 7,50,000 ಕೊಡ್ತೀನಿ ಸರ್. 7,50,000 ಬರೀ 7.5 ಲಕ್ಷಗೆ i20 ಆಸ್ತಾ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್, ಅದನ್ನು ವೈಟ್ ಕಲರ್ ಕೊಡ್ತೀನಿ ಸರ್. ಓಕೆ, ಸೊ ಬ್ಲ್ಯಾಕ್ ಕಲರ್ ಒಂದು i10 ಬೇರೆ ಇದೆ ಇಲ್ಲ ಸರ್? ಸರ್, i10 ಕಪ್ಪ ಇಂಜಿನ್ ಚೆನ್ನಾಗಿದೆ. ಓಕೆ, 2013 ಮಾಡಲ್, ಮಾರ್ಕೆಟ್ನಲ್ಲಿ ಕೊಡೋದು ಸಾಧ್ಯ ಇಲ್ಲ. ಇದು 3.5 ಕಮ್ಮಿ ಹೇಳಲ್ಲ. ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, 2013 ಮಾಡಲ್ದು ಸೆಕೆಂಡ್ ಓನರ್ ವಿತ್ 4.0 ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಇರುವ ಪೆಟ್ರೋಲ್ ವೇರಿಯಂಟ್ 68 ಓಡಿದೆ. ಇದು 780ಗೆ ಕೊಡ್ತೀನಿ ಸರ್. 280ಗೆ 280ಗೆ ಬರೀ 280ಗೆ 2010 ಮಾಡಲ್ ಬರಲ್ಲ, ಬಟ್ ಆರಾಮಾಗಿ 2013 ಮಾಡಲ್ ತೊಗೊಳ್ಬೋದು. ನಿಮಗೆ ಒಂದು i10 ಬ್ಲ್ಯಾಕ್ ಕಲರು ಮ್ಯಾಗ್ನಾ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಸರ್. ಇದು ಹುಂಡೈ ವರ್ನಾ SX ಆಪ್ಷನಲ್, ಇದೂ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ ಗಾಡಿ. ಇದೂ ಓಕೆ, ನಿಮಗೆ ಅದೂ ಡೀಸೆಲ್ ಗಾಡಿ. ಇದು 25 ಮೈಲೇಜ್ ಬರುತ್ತೆ ಸರ್, 25 ಮೈಲೇಜ್ ಬರುತ್ತೆ. ಇದು ರಿಫ್ಲೆಕ್ಟರ್ಸ್ ಇರೋದು ಸರ್ ಹೆಡ್ಲೈಟ್ನಲ್ಲಿ ನೋಡಿ, ನ್ಯೂ ಶೇಪ್ದು ವೆಹಿಕಲ್ ಇದು. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, 25 ಇದೂ 25 ಮೈಲೇಜ್ ಬರುತ್ತೆ ಗಾಡಿ. 4.0 ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS, ಲೆದರ್ ಸೀಟ್ಸ್, ಪುಷ್ ಬಟನ್ ಸಮೇತ 575 ಕೊಡ್ತೀನಿ ಸರ್. ಮಾರ್ಕೆಟ್ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ, 575 ಕೊಡ್ತೀನಿ. 575ಗೆ 2015 ಮಾಡಲ್ ನ್ಯೂ ಶೇಪ್ದು ಡೀಸೆಲ್, ಅದೂ ಆಪ್ಷನಲ್ ವೆಹಿಕಲ್ 5,75,000ಗೆ ಕೊಡ್ತೀನಿ ಸರ್. ಓಕೆ, 5,75,000 ಆಪ್ಷನಲ್ ವೆಹಿಕಲ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್ ವಿತ್ AC ಪೋಸ್ಟರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲನೂ ಇದೆ, ವಿತ್ ಲೆದರ್ ಸೀಟ್ಸ್ ಕೂಡ ಇದೆ ಗಾಡೀಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ i20 ಇದೆ. ಇನ್ನೊಂದು i20 18 ಮಾಡಲ್, ಮಾರ್ಕೆಟ್ನಲ್ಲಿ 7 lakhsಯಿಂದ ಕಮ್ಮಿ ಇಲ್ಲ ಸರ್. ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್ ಎಲ್ಲ ಇದೆ, ಡಿಫಾಗರ್ ಸ್ಟೇರಿಂಗ್ ನೋಡ್ಕೊಂಡು ಎಲ್ಲ ಫ್ಯೂಚರ್ ಸಮೇತ. ನಾನು ಡೈರೆಕ್ಟ್ ಸರ್ 6 ಲಕ್ಷನೂ ಬೇಡ, ಬರೀ 5,70,000ಗೆ 18 ಮಾಡಲ್ದು i20 ಕೊಡ್ತೀನಿ ಸರ್. 5,70,000 ಬರೀ 5,70,000ಗೆ 18 ಮಾಡಲ್ i20 ಕೊಡ್ತೀನಿ ಸರ್. ಓಕೆ, 5,70,000ಗೆ ನಿಮ್ಗೆ ಒಂದು 18 ಮಾಡಲ್ ಗಾಡಿ, ಒಂದು i20 ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸರ್ ಬೆಲಿನೋ, ಇದು 2018 ಮಾಡಲ್, 17 ಮಾಡಲ್, 18 ಮಾಡಲ್. ಇದರಲ್ಲಿ ನಿಮಗೆ 4.0 ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಈ ಗಾಡಿನು 18 ಮಾಡಲ್, ಪೆಟ್ರೋಲ್ ಅಲ್ಲ ಸರ್ ಇದು? 101% ಪೆಟ್ರೋಲ್ ಸರ್. ಓಕೆ, ನಿಮಗೆ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಬರುತ್ತೆ. ಸೊ ಏನಾಗುತ್ತೆ ಸರ್ ಬೆಲಿನೋ ಪ್ರೈಸು? ಸರ್ ಬೆಲಿನೋ ನಿಮಗೆ ಮಾರ್ಕೆಟ್ನಲ್ಲಿ ಚೆಕ್ ಮಾಡಿಸ್ಕೊಂಡು ಬಂದ್ಬಿಡಿ ಸರ್, 7 lakhsಯಿಂದ ಕಮ್ಮಿ ಇಲ್ಲ. ಈ ಗಾಡಿನು 5,70,000ಗೆ 5,70,000ಗೆ ಬೆಲಿನೋ ಕೊಡ್ತೀನಿ ಸರ್. ಮಾರ್ಕೆಟ್ನಲ್ಲಿ 15 ಮಾಡಲು ಸ್ವಿಫ್ಟ್ ಬರಲ್ಲ ಸರ್? 15 ಮಾಡಲ್ ಬೆಲಿನೋನು ಬರಲ್ಲ ಸರ್, 18 ಮಾಡಲ್ ಬೆಲಿನೋ, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಒಂದು ಬಲೆನೋ ಸಿಗ್ತಾ ಇದೆ. ಸೊ ಬ್ಲೂ ಕಲರು ಸಖತ್ತಾಗಿದೆ. ಸೊ ಹಾಗೆ ನೆಕ್ಸ್ಟ್ ಒಂದು ಫಾರ್ಡ್ ಫೀಗೋ ಇದೆ. ಸೊ ಫಾರ್ಡ್ ಫೀಗೋ ಡೀಟೇಲ್ಸ್ ಸರ್? ಸರ್, ಫೋರ್ಡ್ ಫೀಗೋ ಇದು 2013 ಮಾಡಲ್ದು ಗಾಡಿ, ಡೀಸೆಲ್ ವೇರಿಯಂಟ್. ಇದು 4.0 ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಓಕೆ, 58,000 ಕಿಲೋಮೀಟರ್ ಓಡಿರೋದು ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಬರೀ 7,60,000 ಕೊಡ್ತೀನಿ ಸರ್. ಓಕೆ, 7,60,000ಕ್ಕೆ ನಿಮಗೆ ಒಂದು ಸಿಗ್ತಾ ಇದೆ ಒಂದು ಫಾರ್ಡ್ ಫೀಗೋ ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಡೀಸೆಲ್ ವೇರಿಯಂಟ್ ಮಾರ್ಕೆಟ್ನಲ್ಲಿ ಸಿಗೋದು ಸಾಧ್ಯ ಇಲ್ಲ ಸರ್. 13 ಮಾಡಲ್ದು ಬರೀ 7,60,000 ಕೊಡ್ತೀನಿ ಸರ್. ಓಕೆ ಸರ್, ಒಂದು ಒಳ್ಳೆ 8 ಸೀಟರ್ ಗಾಡಿ ಇದೆ ಸರ್, ಚಾವ್ಲೆ ಎಂಜಾಯ್. ಏನು ಸರ್ ಡೀಟೇಲ್ಸ್? ಇದು ಶೆವರ್ಲೆಟ್ ಎಂಜಾಯ್, ಇದು 8 ಸೀಟರ್ ವೆಹಿಕಲ್ ವಿತ್ ಕ್ಯಾಪ್ಟನ್ ಸೀಟ್ ಬರುತ್ತೆ. ಇದು ಇದರಲ್ಲಿ ನಿಮಗೆ ಎಲ್ಲ 4.0 ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಸಮೇತ, ಅದನ್ನು ಸ್ಟ್ಯಾಂಡಿ ಲೆದರ್ ಸೀಟ್ಸ್ ಬರುತ್ತೆ. ಈ ಗಾಡಿ ಮಾರ್ಕೆಟ್ ಒಳಗಡೆ 4 ಲಕ್ಷದಿಂದ ಕಮ್ಮಿ ಇಲ್ಲ. ಓಕೆ, ನೀವೊಂದು 3 ಲಕ್ಷಗೆ ಕೊಡ್ತೀನಿ. 3.5 ಬೇಡ ಸರ್, ಬರೀ 3 ಲಕ್ಷ ಕೊಡಿ. ಶೆವರ್ಲೆಟ್ ಇದು ಕೊಡ್ತೀನಿ, ಅದೂ ಎಂಜಾಯ್ 8 ಸೀಟರ್ ವೆಹಿಕಲ್ 13 ಮಾಡಲ್ದು, 101% ಯಾರೂ ಕೊಡಲ್ಲ ಮಾರ್ಕೆಟ್ನಲ್ಲಿ, ಬರೀ 3 ಲಕ್ಷ ಕೊಡ್ತೀವಿ ಸರ್. ಓಕೆ, 3 ಲಕ್ಷಕ್ಕೆ ಒಂದು ಚವೆಲೆ ಎಂಜಾಯ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಸರ್. ಓಕೆ, ಡೀಸೆಲ್ ಗಾಡಿ, ಅದು ಚವೆಲೆ ಎಂಜಾಯ್ 8 ಸೀಟರ್ ವೆಹಿಕಲ್ ವಿತ್ ಒಳ್ಳೆ ಬಾಡಿ ಕಂಡೀಷನ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಇದೆ. ಸೊ ಹಾಗೆ ಇವಾಗ ನಮ್ಮದು ಒಂದು ಹುಂಡೈ ವರ್ನಾ ಇದೆ. ಇದು ಏನು ಸರ್ ಡೀಟೇಲ್ಸ್? ಹುಂಡೈ ವರ್ನಾ ಇದು ಫ್ಲೂಡಿಕ್, ಇದು SX ಆಪ್ಷನಲ್ 18 ಮಾಡಲ್ದು, ಸನ್ರೂಫ್ ಸಮೇತ ಬರುತ್ತೆ ವಿತ್ 6 ಹೇರ್ ಬ್ಯಾಗ್ಸ್, ABS, ಲೆದರ್ ಸೀಟ್ಸ್, ಡಿಫಾಗರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ. ಓಕೆ, ಸನ್ರೂಫ್ ವೆಹಿಕಲ್ ಮಾರ್ಕೆಟ್ನಲ್ಲಿ ನಿಮಗೆ
ನಿಮಗೆ 11 ಲ್ಯಾಕ್ಸಿಂದ ಕಮ್ಮಿ ಇಲ್ಲ ಸರ್ 2018 ಮಾಡಲ್. ಓಕೆ ನೋಡಿ 2018 ಮಾಡಲು ನಿಮಗೆ ಸಖತ್ತಾಗಿದೆ. ನಿಮಗೆ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ವಿತ್ 6 ಏರ್ ಬ್ಯಾಗು ABS ಅಲಾಯ್ಸು ವಿತ್ ಸನ್ ರೂಫ್ ಇರೋ ಗಾಡಿ. ಸನ್ ರೂಫ್ ಇರುವ ಗಾಡಿ ಸರ್. ಅದು ಆಪ್ಷನಲ್ ವೆಹಿಕಲ್ ನಿಮಗೆ SX ಆಪ್ಷನಲ್. ಲೋ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ ಮಾರ್ಕೆಟ್ನಲ್ಲಿ 11 ಲ್ಯಾಕ್ಸಿಂದ ಕಮ್ಮಿ ಇಲ್ಲ. ಬರೀ ನಿಮ್ಮ ಇಷ್ಕರಿಗೆ ಬರೀ 8 ಲಕ್ಷಕ್ಕೆ ಕೊಡ್ಬಿಡ್ತೀವಿ ಸರ್. ಓಕೆ ಬರೀ 8 ಲಕ್ಷಕ್ಕೆ ನಿಮಗೆ ಒಂದು ಹುಂಡೈ ವರ್ನಾ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? 100% ಪೆಟ್ರೋಲ್ ವೇರಿಯಂಟ್ 67,000 ಓಡಿದೆ ಸರ್. ಇದು ಗ್ರ್ಯಾಂಡ್ i10 ಅಲ್ಲ, i10 ನಿಯಾಸ್ ಇದು. ಓಕೆ ಇದು 2019 ಮಾಡಲ್ದು ನ್ಯೂ ಶೇಪ್ದು. ಇದು ಹೆಡ್ಲೈಟ್ಸ್ ನೋಡಿ, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರೋದು ಇದು ಒಳಗಡೆ. ಓಕೆ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಫೋರ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವೀಲ್ಸ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ಸ್ ತರ ಇದೆ. ಓಕೆ ಹುಂಡೈ ಇದು ಅದನ್ನು ಡೈಮಂಡ್ ಕಟಿಂಗ್ ಮ್ಯಾಗ್ವೀಲ್ಸ್ ಬರುತ್ತೆ. ಈ ಗಾಡಿ ಮಾರ್ಕೆಟ್ನಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ ಸರ್ ನೀವು. ಮಾರ್ಕೆಟ್ನಲ್ಲಿ 7 ಲ್ಯಾಕ್ಸಿಂದ ಕಮ್ಮಿ ಇಲ್ಲ. ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್, ಡೈರೆಕ್ಟ್ ಇಲ್ಲಿ 5,80,000 ಕೊಡ್ತೀನಿ ಸರ್. 5,80,000ಗೆ 19 ಮಾಡಲ್ ಗಾಡಿ ಕೊಡ್ತೀನಿ ಸರ್. 19 ಮಾಡಲ್ ಗಾಡಿ 5,80,000ಗೆ ಒಂದು ಗ್ರ್ಯಾಂಡ್ ನ್ಯೂಸ್ i10 ಸಿಗ್ತಾ ಇದೆ. ಕ್ರೇಜಿ ಅಂತ ಹೇಳ್ಬೋದು. ಡೈಮಂಡ್ ಕಟ್ ಅಲಾಯ್ಸು ಎಲ್ಲನೂ ಇದೆ, ಚಿಂದಿಯಾಗಿದೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಒಂದು ಸಿಯಾಜ್ ಇದೆ. ಸೊ ಈ ಸಿಯಾಜ್ ಏನು ಸರ್ ಡೀಟೇಲ್ಸು? ಸರ್ ಸಿಯಾಜ್ ಇದು 2016 ಮಾಡಲ್ದು ಸಿಯಾಜ್ ಸರ್. ಇದು ಓಕೆ 2016 ಮಾಡಲ್ ಸಿಯಾಜ್. ಇದರಲ್ಲಿ ನಮಗೆ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. 2016 ಮಾಡಲ್ದು ಓಕೆ ಸಿಯಾಜ್ ಲಕ್ಸುರಿಯಸ್ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಓಕೆ VXi ಪ್ಲಸ್ ವೇರಿಯಂಟು ನಿಮಗೆ ವಿತ್ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು ABS ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ ಜಸ್ಟ್ ಫ್ಯೂಯಲ್ ಹಾಕೊಂಡು ನೋಡಿಸ್ಬೇಕು ಹಂಗೆ ಆ ಕಂಡೀಷನ್ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 16 ಮಾಡಲ್ ಗಾಡಿ ನಿಮಗೆ 7 ಲ್ಯಾಕ್ಸಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಬನ್ನಿ ಡೈರೆಕ್ಟ್ ಆಗಿ. ಎಷ್ಟೇ ಕೊಡ್ತೀರಾ ಸರ್? ಡೈರೆಕ್ಟ್ 580ಗೆ ಕೊಡ್ತೀನಿ ಸರ್. ಇದು ಕೂಡ ನಿಮಗೆ 580ಗೆ ಸಿಕ್ಬಿಡುತ್ತೆ. ನಿಮಗೆ ಒಂದು ಸಿಯಾಜು ಪೆಟ್ರೋಲ್ ವೇರಿಯಂಟು VXi ಪ್ಲಸ್ ಆಪ್ಷನಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹುಂಡೈ ವರ್ನಾ ಇದೆ, ಸಾರಿ ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಏನು ಸರ್ ಡೀಟೇಲ್ಸು? ಸರ್ 2011 ಮಾಡಲ್ ಹೈಲೈನ್ ಟಾಪ್ ಎಂಡ್ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗೋ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಇದೆ. ಸರ್ ಮಾರ್ಕೆಟ್ನಲ್ಲಿ ನಿಮಗೆ 3,20,000ಇಂದ ಕಮ್ಮಿ ಇಲ್ಲ. ಹೌದು, ಅದು ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ಹೈಲೈನು TDI ಡೀಸೆಲ್ ವೇರಿಯಂಟು. ಗಾಡಿ ಕೂಡ ಸಕ್ಕತ್ತಾಗಿದೆ. ಟಾಪಲ್ಲಿ ಬ್ಲ್ಯಾಕ್ ಇದೆ, ನಿಮಗೆ ಬಾಡಿ ಲೈನ್ ಸಿಲ್ವರ್ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಬರೀ 220ಗೆ ಕೊಡ್ತೀನಿ ಸರ್. ಹೈಲೈನ್ 220ಗೆ ಒಂದು 2011 ಮಾಡಲು ಹೋಗೋಣ. ವೆಂಟೋ ಅದನ್ನು ಕೊಡ್ತೀನಿ. ಪೋಲೋ ಸಿಗಲ್ಲ, ವೆಂಟೋ ಕೊಡ್ತೀನಿ 220ಗೆ. ಅದನ್ನು ಹೈಲೈನ್ ಟಾಪ್ ಎಂಡ್ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಓಕೆ ನೋಡಿ 2,20,000ಗೆ ವೆಂಟೋ ಬೇಗ ಸಿಕ್ಬಿಡುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದ್ಬಿಡಿ. ಒಂಥರ ದಸರಾ ಧಮಾಕ ಅಂತಲೇ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಸ್ಪ್ರೆಸೋ ಇದೆ ಸರ್. ಸರ್ ಇದು ಎಸ್ಪ್ರೆಸೋ ಬರೀ 17,000 ರೆಕಾರ್ಡೆಡ್ ಶೋರೂಮಿಂದ ಓಡಿದೆ. ಆಟೋಮೆಟಿಕ್ ವೆಹಿಕಲ್ ಗಾಡಿ ತುಂಬ ಕ್ಲಾಸ್ ಕಂಡೀಷನ್ ಇದೆ. ನಾಟ್ ಇವನ್ ಟಚ್ ಅಪ್ ಪಾಲಿಶ್ ಆಗಿಲ್ಲ. ವಿತ್ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಒಳ್ಳೆ ಈ ಗಾಡಿ ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಒಂದು ಎಕ್ಸ್ಪ್ರೆಸ್ ಅದು ಆಟೋಮೆಟಿಕ್ 2019 ಅಲ್ಲ ಸರ್ ಇದು? 19 ಮಾಡಲ್ 17,000 ಓಡಿರುವ ಗಾಡಿ, ಆಟೋಮೆಟಿಕ್ ಗಾಡಿ. ಮಾರ್ಕೆಟ್ನಲ್ಲಿ 580ಇಂದ ಕಮ್ಮಿ ಇಲ್ಲ. ಬರೀ 4.5 ಲಕ್ಷಗೆ ಬನ್ನಿ ಸರ್ ಕೊಡ್ತೀನಿ. ಓಕೆ 19 ಮಾಡಲ್ ಗಾಡಿ ಬರೀ 4.5 ಲಕ್ಷಕ್ಕೆ. 4.5 ಲಕ್ಷ ಆಟೋಮೆಟಿಕ್ 17,000 ರೆಕಾರ್ಡೆಡ್ ಸಿಂಗಲ್ ಓನರ್ ಓಡಿರುವ ಗಾಡಿ, ಪೆಟ್ರೋಲ್ದು ಕೊಡ್ತೀನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ವಿಂಡಿಕಾ ವಿಸ್ತಾ ಇದೆ. ಸೊ ಇದು ಡೀಟೇಲ್ಸ್ ಸರ್? ಸರ್ ಟಾಟಾ ಬೋಲ್ಟ್ ಇದು. ಟಾಟಾ ಬೋಲ್ಟ್ ಸೊ ಬಾಡಿ ಲೈನ್ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಟಾಟಾ ಬೋಲ್ಟ್ XE ವೇರಿಯಂಟ್ ನೋಡ್ತಾ ಇರ್ಬೋದು. ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. 56 ಓಡಿರೋ ಗಾಡಿ. ಬರೀ 3 ಲಕ್ಷಗೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಬರೀ 3 ಲಕ್ಷಕ್ಕೆ? ಬರೀ 3 ಲಕ್ಷಕ್ಕೆ ಕೊಡ್ತೀನಿ ಸರ್. ಓಕೆ ಬರೀ 3 ಲಕ್ಷಕ್ಕೆ ನಿಮಗೆ ಒಂದು ಟಾಟಾ ಬೋಲ್ಟ್ ಸಿಗ್ತಾ ಇದೆ, ಸಿಂಗಲ್ ಓನರ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ. ಸೊ ಈ ಹೋಂಡಾ ಬ್ರಿಯೋ ಡೀಟೇಲ್ಸ್ ಸರ್? ಸರ್ ಹೋಂಡಾ ಬ್ರಿಯೋ 2013 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವಿತ್ 4.0 ಪವರ್ ಸ್ಟೀರಿಂಗ್ ಎಲ್ಲ ಇದೆ, ಲೆದರ್ ಸೀಟ್ಸ್ ಎಲ್ಲ. ಪೆಟ್ರೋಲ್ ವೇರಿಯಂಟ್ 68,000 ಕಿಲೋಮೀಟರ್ ಓಡಿಯುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಹೋಗಿ ಸರ್ 13 ಮಾಡಲ್ದು. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಆದ್ರೆ ಆಗ್ಬಿಡುತ್ತೆ ಲೋನ್. ಬರೀ 7,80,000ಗೆ ಹೋಂಡಾ ಬ್ರಿಯೋ ಕೊಡ್ತೀನಿ ಸರ್. 7,80,000ಕ್ಕೆ ನಿಮ್ಗೆ ಒಂದು ಹೋಂಡಾ ಬ್ರಿಯೋ ಸಿಗ್ತಾ ಇದೆ, 2013 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಇನ್ನೊಂದು. ಸೊ ಇದು ಡೀಟೇಲ್ಸ್? ರೆನಾಲ್ಟ್ ಕ್ವಿಡ್ 2017 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಹೋಗಿ ಸರ್ ಡೈರೆಕ್ಟ್ ಆಗಿ. ಸರ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಏನು ಸರ್ ಇದು ಡೀಟೇಲ್ಸ್? ಸರ್ ರೆನಾಲ್ಟ್ ಕ್ವಿಡ್ 2017 ಮಾಡಲ್ ಸೆಕೆಂಡ್ ಓನರ್. ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. 17 ಮಾಡಲ್
ಮಾರ್ಕೆಟ್ನಲ್ಲಿ 380 ಕಮ್ಮಿ ಇಲ್ಲ. ಓಕೆ ಬರೀ 3 ಲಕ್ಷಗೆ RX-T ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್ದು 64,000 ನೋಡಿರೋ ಗಾಡಿ 3 ಲಕ್ಷಕ್ಕೆ ಕೊಡ್ತೀವಿ ಸರ್. ಬೆಸ್ಟ್ 3 ಲಕ್ಷಕ್ಕೆ. ಓನ್ಲಿ 3 lakhs. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಇಗ್ನಿಸ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಮಾರುತಿ ಸುಜುಕಿ ಇಗ್ನಿಸ್ 2018 ಮಾಡಲ್ ಡೆಲ್ಟಾ ವೇರಿಯಂಟ್ ವಿತ್ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಓಕೆ, ಈ ಗಾಡಿ ಓಕೆ ಇಗ್ನಿಸ್ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 525 ಕೊಡ್ತೀವಿ. 525ಗೆ ಅಷ್ಟೇ. ಡೌನ್ ಪೇಮೆಂಟು 0 ಸರ್. ಓಕೆ ನೋಡಿ, 0 ಡೌನ್ ಪೇಮೆಂಟ್ ಸಿಗ್ಬಿಡುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಇದೂ 48,000 ನೋಡಿದೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಸಿಲೇರಿಯೋ ಇದೆ. ಸೊ ಸಿಲೇರಿಯೋ ಡೀಟೇಲ್ಸ್ ಸರ್. ಸೊ ಮಾರುತಿ ಸುಜುಕಿ ಸೆಲಿರಿಯೋ ಹಾಂ 2015 ಮಾಡಲ್ದು ಸೆಲಿರಿಯೋ, ಇದು ಆಟೋಮೆಟಿಕ್ ವೇರಿಯಂಟ್. ಓಕೆ, 4.0 ಪವರ್ ಸ್ಟೀರಿಂಗ್, AC ಎಲ್ಲ ಇದೆ. ಓಕೆ, ಆಫ್ಟರ್ ಮಾರ್ಕೆಟ್ ಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟು ಸರ್. 14 ಮಾಡಲ್ VXI ವೇರಿಯಂಟ್ ನಿಮಗೆ 4 ಲಕ್ಷದಿಂದ ಕಮ್ಮಿ ಇಲ್ಲ. ಓಕೆ, ಮಾರುತಿ ಸುಜುಕಿ ಸೆಲಿರಿಯೋ ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 3,20,000 ಕೊಡ್ತೀನಿ ಸರ್. ಓಕೆ, 3,20,000ಕ್ಕೆ ಒಂದು ಸಿಲೇರಿಯೋ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದೆ, ಸಖತ್ತಾಗಿದೆ. ಸೊ ಹಾಗೆ ಇನ್ನೊಂದು ರೆನಾಲ್ಟ್ ಕ್ವಿಡ್ ಇದೆ, ಇದ್ರ ಡೀಟೇಲ್ಸ್ ಸರ್. 2018 ಮಾಡಲ್ ಇದು 18 ಮಾಡಲ್ದು ಕ್ವಿಡ್ ಇದು. ಓಕೆ, ಗಾಡಿ ತುಂಬ ಜಬರ್ದಸ್ತ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಮೆಟಾಲಿಕ್ ಗ್ರೇ, ಎಲಿಫೆಂಟ್ ಗ್ರೇ ಕಲರ್ ವಿತ್ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್, ಹೇರ್ ಬ್ಯಾಗ್ಸ್ ಎಲ್ಲ ಇದೆ. ಓಕೆ, ಈ ಗಾಡಿ ಬರೀ 18 ಮಾಡಲ್ದು ಮಾರ್ಕೆಟ್ನಲ್ಲಿ 4.5 ಇದೆ. 4.5 ಇದೆ. 320 ಕೊಡ್ತೀವಿ ಸರ್. ಇದು 320ಕ್ಕೆ ಬರೀ 328. ಓಕೆ ನೋಡಿ, 2018 ಬಂದ್ಬಿಟ್ಟು 320ಕ್ಕಿದೆ. ನಿಮಗೆ 2017 ಬಂದ್ಬಿಟ್ಟು 3 ಲಕ್ಷಕ್ಕಿದೆ. 2016 ಅಂದರೆ ನಿಮಗೆ 270ಕ್ಕಿದೆ. ಸೊ ಅದು ಬೇಕು ಆರಾಮಾಗಿ ಚೂಸ್ ಮಾಡ್ಕೊಂಡು ತೊಗೊಳ್ಬೋದು ರೆನಾಲ್ಟ್ ಕ್ವಿಡ್ಡಲ್ಲಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ 20 ಮೈಲೇಜ್ ಬರುತ್ತೆ. 11 ಮಾಡಲ್ ಅದೂ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 11 ಮಾಡಲ್ದು ಮಾರ್ಕೆಟ್ನಲ್ಲಿ 283 ಕಮ್ಮಿ ಇಲ್ಲ. ಓಕೆ, 220ಗೆ ಕೊಡ್ತೀವಿ ಸರ್. 220ಕ್ಕೆ ಬರೀ 220ಗೆ. 2,20,000ಗೆ ನಿಮಗೆ ಒಂದು ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ ಗಾಡೀಲಿ, ಸಕ್ಕತ್ತಾಗಿದೆ ಫೋರ್ಡ್ ಫಿಯೆಸ್ಟಾ. ಸೊ ಹಾಗೆ ಇಯೋನ್ ಇದೆ ವೈಟ್ ಕಲರ್. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಹುಂಡೈ ಇಯಾನ್ ಅದು 2013 ಮಾಡಲ್ ಸಾರಿ, LPG ಪ್ಲಸ್ ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ನಿಮಗೆ LPG ನಲ್ಲಿ 25 ಬರುತ್ತೆ, ಪೆಟ್ರೋಲ್ನಲ್ಲಿ 20 ಬರುತ್ತೆ. ಟೋಟಲ್ 45 ಮೈಲೇಜ್ ಬರುವ ಗಾಡಿ. ಸೆಕೆಂಡ್ ಓನ್ ಅದು. ಈ ಗಾಡಿ ಬರೀ ನಿಮಿಷ್ಕರಿಗೆ ಡೈರೆಕ್ಟ್ 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಬರೀ 2.5 ಲಕ್ಷ. 13 ಮಾಡಲ್ ಸಾರಿ, 13 ಮಾಡಲ್ ಗಾಡಿ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಅದು 2.5 ಲಕ್ಷಕ್ಕೆ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಒಂದು 13 ಮಾಡಲ್ ಗಾಡಿ, ಒಂದು ಇಯಾನ್, ಅದು ವಿತ್ ಪೆಟ್ರೋಲ್ ವಿತ್ LPG ಇರೋ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಸೊ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್, ಇದ್ರ ಡೀಟೇಲ್ಸ್ ಸರ್. ಸರ್ ವೆಂಟೋ ಇದು 2014 ಮಾಡಲ್ ಡೀಸೆಲ್ ಹೈಲೈನ್ ಟಾಪ್ ಎಂಡ್ ವಿತ್ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇದೆ ಗಾಡಿನಲ್ಲಿ. ಓಕೆ, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಓಕೆ, ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ನಿಮಗೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಮ ಗಾಡೀಲಿ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್. ಪ್ರೈಸ್ ಏನಾಗಿದೆ? ಮಾರ್ಕೆಟ್ನಲ್ಲಿ 525 ಕಮ್ಮಿ ಇಲ್ಲ. ಬರೀ 4 ಲಕ್ಷಕ್ಕೆ ಕೊಡ್ತೀನಿ ಸರ್. ಬರೀ 4 ಲಕ್ಷಕ್ಕೆ. ಬರೀ 4 ಲಕ್ಷಕ್ಕೆ ವೆಂಟೋ ಕೊಡ್ತೀನಿ ಸರ್. ಓಕೆ, ಬರೀ 4 ಲಕ್ಷಕ್ಕೆ ನಿಮ್ಗೊಂದು ವೆಂಟೋ ಸಿಲ್ವರ್ ಕಲರ್ ಹೈಲ್ಯಾಂಡ್ ಡೀಸೆಲ್ ಸಿಗುತ್ತೆ. ಸೊ ಒಂದು ಆಟೋಮೆಟಿಕ್ ಗಾಡಿ ಹುಡುಕೋರಿಗೆ ಒಂದು ಒಳ್ಳೆ ಆಟೋಮೆಟಿಕ್ ಗಾಡಿ, ಒಂದು ಹುಂಡೈ ವರ್ನಾ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಹುಂಡೈ ವರ್ನಾ ಇದು 2010 ಮಾಡಲ್ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್, SX ಟಾಪ್ ಎಂಡ್. ಓಕೆ, ಇದರಲ್ಲಿ 4.0 ಪವರ್ ಸ್ಟೀರಿಂಗ್, AC, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ 10 ಮಾಡಲ್ ಗಾಡಿ, ಆಟೋಮೆಟಿಕ್ ವೆಹಿಕಲ್. ಅದೂ ಮಾರ್ಕೆಟ್ನಲ್ಲಿ ಎಲ್ಲದು ವಿಚಾರಿಸ್ಕೊಳ್ಳಿ ಸರ್, 3.5 ಇಂದ ಅಟ್ಲೀಸ್ಟ್ 3.20 ಆದರೂ ಹೇಳ್ತಾರೆ. 2.5 ಲಕ್ಷ ಕೊಡ್ತೀನಿ ಸರ್. ಓಕೆ, 2.5 ಲಕ್ಷಕ್ಕೆ ನಿಮ್ಗೊಂದು ಆಟೋಮೆಟಿಕ್ ವೇರಿಯಂಟ್, ಒಂದು ಹುಂಡೈ ವರ್ನಾ ಡೀಸೆಲ್ ವೇರಿಯಂಟ್ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ 7 ಸೀಟರ್ ಗಾಡಿ, ಒಂದು ರೆನಾಲ್ಟ್ ಲಾಡ್ಜಿ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ರೆನಾಲ್ಟ್ ಲಾಡ್ಜಿ ಬಂದು ಇದು 2016 ಮಾಡಲ್ದು. ಒಂದು ಇರ್ಟಿಗಾ ತಗೊಳ್ಳೋ ಜಾಗನಲ್ಲಿ ಈ ಗಾಡಿ ತಗೊಂಡ್ಬೋದು. ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುವ ಗಾಡಿ ಇದು. ಲಾಡ್ಜಿ ಮೇಂಟೆನೆನ್ಸ್ ಫ್ರೀ ಇದು. ಈ ಗಾಡಿ ಇಟ್ಟಿಗ ತಗೊಂಡ್ರೆ 7,50,000 ಆಗುತ್ತೆ. ಹೌದು. ಈ ಗಾಡಿ 16 ಮಾಡಲ್ದು ಬರೀ 5,25,000ಗೆ ಲಾಡ್ಜಿ ಕೊಡ್ತೀನಿ. 5,25,000ಕ್ಕೆ ನಿಮ್ಗೆ ಲಾಡ್ಜಿ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಹೇಂದ್ರ ಕಾಂಟೋ ಇದೆ. ಸೊ ಇದು ಡೀಟೇಲ್ಸ್ ಸರ್. ಕಾಂಟೋ ಸರ್, ಇದು ಕಾಂಟೋ ಬಂದು 2012 ಮಾಡಲ್ C8 ಟಾಪ್ ಎಂಡ್ ವೇರಿಯಂಟ್ ಸರ್. 13 ಮಾಡಲ್ 13 ಇದು C8 ಟಾಪ್ ಎಂಡ್. ಓಕೆ, ಈ ಗಾಡಿ ನಿಮಗೆ ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 7 ಸೀಟರ್ ಗಾಡಿ ಅದು. ಇದು ಮಾರ್ಕೆಟ್ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಬರೀ 3,20,000ಗೆ 7 ಸೀಟರ್ C8 ಟಾಪ್ ಎಂಡ್ ಮಹೀಂದ್ರ ಕಾಂಟೋ ಕೊಡ್ತೀನಿ ಸರ್. ಬರೀ 3,20,000ಗೆ. ಬರೀ 3,20,000ಕ್ಕೆ. ಹೌದು. ಇನ್ನೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಟೇಬಲ್ ಬಂದು ಸರ್ ಮಾರ್ಕೆಟ್ನಲ್ಲಿ ಎಲ್ಲದು ವಿಚಾರಿಸ್ಕೊಳ್ಳಿ. 4.5 ಲಕ್ಷ ಗಾಡಿ 3,20,000ಗೆ ಕೊಡ್ತಾ ಇದ್ದೀನಿ. ಓಕೆ, ಡೌನ್ ಪೇಮೆಂಟ್ ಗಾಡಿಗೆ
ಸರ್ ಡೌನ್ ಪೇಮೆಂಟ್ ಏನು ಒಂದು 20-30 ಸಾವಿರ ತೊಗೊಂಡು ಬಂದರೆ ಗಾಡಿನೇ ತೊಗೊಂಡು ಹೋಗ್ಬೋದು ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಆಗುತ್ತೆ. ಸೊ ಹಾಗೆ ನನ್ನ ಫೇವ್ರೇಟ್ ಗಾಡಿ ಒಂದು ಇಕೋ ಸ್ಪೋರ್ಟ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಇಕೋ ಸ್ಪೋರ್ಟ್ಸ್ ಇದು 2013 ಮಾಡಲ್, ಎಲ್ಲ ಫ್ಯೂಚರ್ಸ್ ಸಮೇತ ಪೊಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ 14 ಮಾಡಲ್ ಗಾಡಿ ಎಷ್ಟು ಬರೀ 4 ಲಕ್ಷ ಕೊಡ್ಬಿಡ್ತೀನಿ ಸರ್. ಬರೀ 4 ಲಕ್ಷಕ್ಕೆ? ಬರೀ 4 ಲಕ್ಷ 14 ಮಾಡಲ್ ಗಾಡಿ. 14 ಮಾಡಲ್ ಗಾಡಿ ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ. ಅದು ಓಕೆ ನೋಡಿ, ಜಸ್ಟ್ 4 ಲಕ್ಷಕ್ಕೆ ಒಂದು ಇಕೋ ಸ್ಪೋರ್ಟ್ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದು ಫಾರ್ಡ್ ಫಿಯೆಸ್ಟಾ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ದು ಇದು ಡೀಸೆಲ್ ಗಾಡಿ. ಓಕೆ, ಎಲ್ಲ ಪೊಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ 14 ಮಾಡಲ್ ಅದೂನು ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಏನೊಂದು 3 ಲಕ್ಷನಾ? 1,80,000 ಕೊಡಿ ಸರ್. 1,80,000ಕ್ಕೆ? 1,80,000ಗೆ ಡೀಸೆಲ್ ಗಾಡಿ ಅದನ್ನು 9 ಮಾಡಲ್ ಗಾಡಿ ಕೊಡ್ತೀನಿ ಸರ್. 1,80,000ಕ್ಕೆ ನೀವು ಒಂದು ಫಾರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ. ಸೊ ಹಾಗೆ ಒಂದು ಫಿಯಟ್ ಲೀನಿಯಾ ಇದೆ ಸರ್. ಸರ್ 14 ಮಾಡಲ್ ಲೀನಿಯಾ 0 ಡೌನ್ ಪೇಮೆಂಟ್ನಲ್ಲಿ ಇದೂ ಕೊಡ್ತೀನಿ ಗಾಡಿ ನಿಮಗೆ. ಇದರಲ್ಲಿ ನಿಮಗೆ ಪೊಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ₹1 ಡೌನ್ ಪೇಮೆಂಟ್ ಕೊಟ್ಬಿಡಿ 0 ಡೌನ್ ಪೇಮೆಂಟ್ನಲ್ಲಿ. 14 ಮಾಡಲ್ ಅದೂ ಸೆಕೆಂಡ್ ಓನರ್ದು ಫಿಯಟ್ ಲೀನಿಯಾ ಕ್ಲಾಸಿಕ್ ಕೊಡ್ತೀನಿ. ಅದನ್ನು 3 ಲಕ್ಷ ಕೊಡ್ತೀನಿ ಸರ್ 0 ಡೌನ್ ಪೇಮೆಂಟ್ನಲ್ಲಿ. ಪೆಟ್ರೋಲ್ ವೇರಿಯಂಟ್ 3 ಲಕ್ಷಕ್ಕೆ? 3 ಲಕ್ಷಕ್ಕೆ 68,000 ಓಡಿದೆ. ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್. ಓಕೆ, ಸೊ ಹಾಗೆ ಒಂದು ಹುಂಡೈ ವೆನ್ಯೂ ಇದೆ ಬ್ಲೂ ಕಲರ್ ಸರ್. ಸರ್ ಹುಂಡೈ ವೆನ್ಯೂ ಮಾರ್ಕೆಟ್ನಲ್ಲಿ ನೀವೆಲ್ಲದು ವಿಚಾರಿಸ್ಕೊಳ್ಳಿ, 10.5 ಲಕ್ಷದಿಂದ ಕಮ್ಮಿ ಇಲ್ಲ. 2018 ಮಾಡಲು? 19 ಮಾಡಲ್. ಓಕೆ, 2019 ಮಾಡಲ್ ಗಾಡಿ. ಎಲ್ಲ ನಿಮಗೆ ಪೊಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಓಕೆ, ರೇರ್ ನಿಮಗೆ ಡಿಫಾಗರು ಮತ್ತು ರೇರ್ ಬಂಪರ್ ಗಾರ್ಡ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಯಾರಾದ್ರೂ ಒಂದು ಹುಂಡೈ ವೆನ್ಯೂ ಪೆಟ್ರೋಲ್ ಆಟೋಮೆಟಿಕ್ ಮ್ಯಾನ್ಯಲ್ ಸರ್ ಇದು? ಮ್ಯಾನ್ಯುವಲ್ ಸರ್. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟು. ಸೊ ಈಗ ಪ್ರೈಸ್ ವೈಸ್ ನೋಡಿದ್ರೆ ಏನಾಗುತ್ತೆ ಸರ್? ಸರ್ 7,50,000 ಕೊಡ್ತೀನಿ ಸರ್. 10,50,000 ಕಮ್ಮಿ ಇಲ್ಲ. 750ಗೆ ವೆನ್ಯೂ ಕೊಡ್ತೀನಿ ಸರ್. 750ಗೆ ವೆನ್ಯೂ ಕೊಡ್ತೀನಿ, ಚಾನ್ಸ್ ಇಲ್ಲ. ಇನ್ನೊಂದು ಗಾಡಿ ಬರೀ 20,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಸಮೇತ ಓಡಿರೋ ಕಿಗರ್ ಗಾಡಿ. ಈ ಗಾಡಿ ನಿಮಗೆ ಆಟೋಮೆಟಿಕ್ 20,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್ ವಿತ್ ಸರ್ವಿಸ್ ಹಿಸ್ಟ್ರಿ, ಚಾಕ್ಲೇಟ್ ಕಲರ್ ವೆಹಿಕಲ್. ಸೊ ರೆನಾಲ್ಟ್ ಕೈಗರು. ಸೊ ಸಕ್ಕತ್ತಾಗಿದೆ ನಿಮಗೆ ಗಾಡಿ ಕೂಡ. ಏನು ಮಾಡಲ್ ಇಲ್ಲಿ 21 ಮಾಡಲ್, ಸರ್ವಿಸ್ ಹಿಸ್ಟ್ರಿ ಸಮೇತ 20,000 ಓಡಿದೆ, ಆಟೋಮೆಟಿಕ್ ವೆಹಿಕಲ್. ಮಾರ್ಕೆಟ್ನಲ್ಲಿ ನಿಮಗೆ 8 ಲಕ್ಷದಿಂದ ಕಮ್ಮಿ ಇಲ್ಲ. ನಿಮ್ಮ ಇಷ್ಕರಿಗೆ 5.5 ಲಕ್ಷ ಕೊಡ್ಬಿಡ್ತೀನಿ. 5.5 ಲಕ್ಷಕ್ಕೆ? ಬರೀ 5.5 ಲಕ್ಷಗೆ 21 ಮಾಡಲ್ 20,000 ಶೋರೂಮ್ ರೆಕಾರ್ಡೆಡ್ ಓಡಿರುವ ಗಾಡಿ 5.5 ಲಕ್ಷಗೆ ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ ಸ್ಟೀರಿಂಗ್ ಅಂದ್ಕೊಂಡು ಎಲ್ಲ ಫೀಚರ್ಸ್ ಸಮೇತ 5.5ಗೆ ಕೊಡ್ತೀನಿ ಸರ್. ಈ ಕಡೆ 5.5 ಲಕ್ಷಕ್ಕೆ ನಿಮ್ಗೆ ಒಂದು ರೆನಾಲ್ಟ್ ಕೈಗರ್ ಸಿಗ್ತಾ ಇದೆ. ಕ್ರೇಜಿ ಡೀಲ್ ಮಾಡಲ್. 2021 ಮಾಡಲ್ ಬೇಡ, 20,000 ಓಡಿದೆ ವಿತ್ ರೆಕಾರ್ಡು. ಸೊ ಹಾಗೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಪೆಟ್ರೋಲ್ ವೇರಿಯಂಟ್. ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ VXI. ಸೊ ನೋಡ್ತಾ ಇರೋದು VXI ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದು 18 ಮಾಡಲ್, ಮಾರ್ಕೆಟ್ನಲ್ಲಿ ನಿಮಗೆ 7.5 ಇಂದ ಕಮ್ಮಿ ಇಲ್ಲ ಸರ್. ಹೌದು, 18 ಮಾಡಲ್ 7.5 ಕಮ್ಮಿ ಇಲ್ಲ. ಹೌದು ಸರ್. ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಬನ್ನಿ, 5,80,000 ಕೊಡ್ತೀನಿ ಸರ್. 5,80,000ಕ್ಕೆ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್. 2018 ಮಾಡಲ್ ಶೇಪ್, ಆಪಲ್ ಶೇಪ್ ಕೊಡ್ತೀನಿ ಸರ್. ಸರ್ 15 ಮಾಡಲ್ ಸ್ವಿಫ್ಟ್ ಡಿಸೈರ್ ಬರಲ್ಲ ಸರ್. 18 ಮಾಡಲ್ ಕೊಡ್ತೀನಿ ಸರ್ ನಮ್ಮ ಹತ್ರ. ಓಕೆ ನೋಡಿ, ಕ್ರೇಜಿ ಪ್ರೈಸ್ ಅಲ್ಲಿ ತಗೊಳ್ಬೋದು. 5,80,000ಕ್ಕೆ ನಿಮಗೆ ಒಂದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟು ಆಪಲ್ ಶೇಪ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ. ಏನು ಸರ್ ಡೀಟೇಲ್ಸು? ಸರ್ ಇದು ಕ್ರೆಟಾ 2019 ಮಾಡಲ್. 19 ಮಾಡಲ್ 18 lakhs ಇದೆ ಶೋರೂಮ್ ಪ್ರೈಸ್. ಓಕೆ, ಸೊ ಹುಂಡೈ ಕ್ರೆಟಾ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್. ಈ ವೇರಿಯಂಟ್ ಇದರಲ್ಲಿ ನಿಮಗೆ ಪೊಂಡೋ ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಇಷ್ಟು ಫೀಚರ್ ಇರುವ ಗಾಡಿ ನಿಮಿಷ್ಕರಿಗೆ ಹೋಗಿ ಸರ್. ಡೈರೆಕ್ಟ್ ಕ್ರೆಟಾ ನಿಮಗೆ 18 ಲಕ್ಷ ಇರುವ ಗಾಡಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ 9 ಲಕ್ಷಗೆ 50% ಡಿಸ್ಕೌಂಟ್. ಓಕೆ, ಬರೀ 9 ಲಕ್ಷಕ್ಕೆ ನಿಮಗೆ ಒಂದು ಹುಂಡೈ ಕ್ರೆಟಾ EX ವೇರಿಯಂಟು, ಒಂದು ಪೆಟ್ರೋಲ್ ವೇರಿಯಂಟ್, ಒಂದು ಕ್ರೆಟಾ ಸಿಗ್ತಾ ಇದೆ. ಸೊ ಬೆಸ್ಟ್ ಬೇಗ ಆಗುತ್ತೆ ಅಷ್ಟು ಬೇಗ ಬನ್ನಿ. ಮ್ಯಾನ್ಯುವಲ್ ಅಲ್ಲ ಸರ್ ಇದು? ಮ್ಯಾನ್ಯುವಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಡೀಸೆಲ್ ಗಾಡಿ, ಒಂದು ರೆನಾಲ್ಟ್ ಡಸ್ಟರ್ ಇದೆ. ಸೊ ರೆನಾಲ್ಟ್ ಡಸ್ಟರ್ ಡೀಟೇಲ್ಸ್ ಏನು ಸರ್? ಸರ್ ರೆನಾಲ್ಟ್ ಡಸ್ಟರ್ ಇದು ಡಸ್ಟರ್ ಬಂದು ಇದು 14 ಮಾಡಲ್ದು ಗಾಡಿ. ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. ಓಕೆ, ತುಂಬ ಕ್ಲಾಸ್ ಆ್ಯಂಡ್ ಮಿಂಟ್ ಕಂಡೀಷನಲ್ಲಿ ಇದೆ ಸರ್. ಏನು ನಂಬರ್ ಪ್ಲೇಟ್ ಸರ್? ಡೆಲ್ಲಿದು. ಈ ಗಾಡಿ ನಿಮಿಷ್ಕರಿಗೆ ಸೊ ಈಗ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಸೊ ಇದು ಡೀಟೇಲ್ಸ್ ಸರ್? ಸರ್ ರೆನಾಲ್ಟ್ ಡಸ್ಟರ್ ಇದು ಏನು ಮಾಡಲ್ ಹೇಳಿ? ಇದು 2014 ಮಾಡಲ್ RXT ಆಪ್ಷನಲ್ ವೆಹಿಕಲ್. ಓಕೆ, ಈ ಗಾಡಿ ನಿಮಗೆ NOC ಸಮೇತ ಎಷ್ಟಿಗೆ ಕೊಟ್ಬಿಡ್ತೀನಿ ಹೇಳಿ? ಎಲ್ಲಾದರೂ ವಿಚಾರಿಸ್ಕೊಳ್ಳಿ ಸರ್. 5.5 ಸರ್ 3,60,000 ಕೊಡ್ಬಿಡೋಣ ಸರ್. 3,60,000ಕ್ಕೆ 14 ಮಾಡಲ್ದು ಅದು ಡಸ್ಟರ್ NOC ಸಮೇತ ಬರೀ 3,60,000 ಕೊಡ್ಬಿಡೋಣ. 3,60,000ಕ್ಕೆ ಡಸ್ಟರು ವಿತ್ NOC ಕಂಡೀಷನಲ್ಲಿ ಕೊಟ್ಬಿಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಬ್ಲ್ಯಾಕ್ ಕಲರ್ ಇದೆ. ಇದ್ರ ಡೀಟೇಲ್ಸ್ ಸರ್?
ಸರ್ ಹೊಂಡೈ ವರ್ನಾ ಫ್ಲೂಡಿಕ್ ಇದು ಹಾಂ ಗಾಡಿ ತುಂಬ ಜಬರ್ದಸ್ತ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. ಓಕೆ ಈ ಗಾಡಿ ನಿಮಿಷ್ಕರಿಗೆ ಹಾಂ ಹೋಗಿ ಸರ್ ಡೈರೆಕ್ಟ್ 15 ಮಾಡಲ್ ಮಾರ್ಕೆಟ್ನಲ್ಲಿ ಯಾರು ಕೊಡೋದು ಸಾಧ್ಯ ಇಲ್ಲ. 7 ಲಕ್ಷದಿಂದ 5.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಓಕೆ 15 ಮಾಡಲ್ ಗಾಡಿ 7 ಲಕ್ಷ ಸಾರಿ 5.5 ಲಕ್ಷಕ್ಕೆ ಸಿಗ್ತದೆ. ಸಿಂಗಲ್ ಓನರ್ ವೆಹಿಕಲ್ ಅದು. ಓಕೆ ಸಿಂಗಲ್ ಓನರ್ ವೆಹಿಕಲ್ ಒಂದು ಹೊಂಡೆ ವರ್ನಾ. ಸೊ ಹಾಗೆ ಒಂದು ಅಮೇಜ್ ಇದೆ. ಸೊ ಅಮೇಜ್ ಡೀಟೇಲ್ಸ್ ಸರ್. ಹೋಂಡಾ ಅಮೇಜ್ ಡೀಟೇಲ್ಸ್ ಸರ್ ಹೋಂಡಾ ಅಮೇಜ್ 2018 ಮಾಡಲ್ದು ಇದು. ಪೊಂಡೋ ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಓಕೆ 18 ಮಾಡಲ್ ಬರೀ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. 25+ ಮೈಲೇಜ್ ಬರುವಂಥ ಸರ್ ಗಾಡಿ ಮಾರ್ಕೆಟ್ನ ಇದು. ಓಕೆ 18 ಮಾಡಲ್ದು ಮಾರ್ಕೆಟ್ನಲ್ಲಿ ನಿಮಗೆ 6 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 4.5 ಲಕ್ಷ ಕೊಡ್ತೀನಿ ಸರ್. ಬರೀ 4 ಲಕ್ಷಕ್ಕೆ 4,50,000ಗೆ. ಓಕೆ 4,50,000ಗೆ ನಿಮ್ಮೊಂದು ಹೋಂಡಾ ಅಮೇಜ್ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ. ಸೊ ಈ ರೆನಾಲ್ಟ್ ಡಸ್ಟರ್ ಡೀಟೇಲ್ಸ್ ಏನು ಸರ್? ಸರ್ ಇದು ರೆನಾಲ್ಟ್ ಡಸ್ಟರ್ ಹಾಂ 16 ಮಾಡಲ್ ಸರ್ ಇದು. ಓಕೆ 16 ಮಾಡಲ್ ಡಸ್ಟರ್ ಇದು. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. 16 ಮಾಡಲ್ ಡಸ್ಟರ್ ನಿಮಗೆ ಮಾರ್ಕೆಟ್ನಲ್ಲಿ 750ಇಂದ ಕಮ್ಮಿ ಇಲ್ಲ, ಬರೀ 6 ಲಕ್ಷಗೆ. ಬರೀ 6 ಲಕ್ಷಕ್ಕೆ ಬರೀ 6 ಲಕ್ಷಗೆ ವಿತ್ ಪೊಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಡಿಫಾಗರ್ ಸ್ಟೇರಿಂಗ್ ಕಂಟ್ರೋಲ್ ಸಮೇತ ಕೊಡ್ಬಿಡ್ತೀವಿ ಸರ್. ಓಕೆ ನೋಡಿ ಬೆಸ್ಟ್ ಪ್ರೈಸಲ್ಲಿ ತೊಗೊಳ್ಬೋದು ಒಂದು ರೆನಾಲ್ಟ್ ಡಸ್ಟರು. ಸೊ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಗಾಡಿ ಅಂತಲೂ ಹೇಳ್ಬೋದು, ಒಂದು ಜೀಪ್ ಕಾಂಪಾಸ್ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಜೀಪ್ ಕಾಂಪಾಸ್ ಅದು ಇದು 2021 ಮಾಡಲ್. 20,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಸರ್. ಓಕೆ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ನಿಮಗೆ ಗಾಡಿ ನೋಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಒಂದು ಚಿಂದಿ ಗಾಡಿ ಹುಡುಕ್ತಾರವ್ರಿಗೆ ಬೆಸ್ಟ್ ಆಪ್ಷನ್ ಅಂತಲೂ ಹೇಳ್ಬೋದು ಒಂದು ಜೀಪ್ ಕಾಂಪೋಸು ಟಾಪ್ ಎಂಡ್ ವೇರಿಯಂಟು. ಸೊ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಅಲೈಸ್ ಏನು ಬೇಕು ಎಲ್ಲನೂ ಇದೆ ನಿಮಗೆ. ಸೊ ವಿತ್ ಸನ್ ರೂಫ್ ಇಲ್ಲ ನಿಮಗೆ ಅಷ್ಟೊಂದೇ ಬಾಕಿ ಇರೋದು, ಇನ್ನೆಲ್ಲ ಇದೆ ನಿಮಗೆ. ಸೊ ಏನಾಗ್ಬೋದು ಸರ್ ಜೀಪ್ ಕಾಂಪಾಸು? ಸರ್ ಜೀಪ್ ಕಾಂಪಾಸ್ ಇದು 2021 ಮಾಡಲ್, ಸೆಕೆಂಡ್ ಓನರ್, 20,000 ಶೋರೂಮಿಂದ ರೆಕಾರ್ಡೆಡ್ ಓಡಿದೆ. ಆಟೋಮೆಟಿಕ್, ಲಾಂಗಿಟ್ಯೂಡ್, ಆಪ್ಷನಲ್. ಮಾರ್ಕೆಟ್ ವ್ಯಾಲ್ಯೂ 34 ಲಕ್ಷ ಇದೆ. ಓಕೆ 17 ಲ್ಯಾಕ್ಸ್ನೂ ಬೇಡ ಸರ್, 16 ಲ್ಯಾಕ್ಸ್ ಕೊಡಿ ಸರ್. ಮೋರ್ ದೆನ್ 50% ಬರೀ 3 ವರ್ಷನಲ್ಲಿ 20,000 ಓಡಿರುವ ಹಿಸ್ಟ್ರಿ ವೆಹಿಕಲ್ ಬರೀ 16 ಲಕ್ಷಗೆ ಜೀಪ್ ಕಾಂಪಾಸ್ ಕೊಡ್ತೀನಿ ಸರ್. ಓಕೆ ಬಿಡಿ 16 ಲಕ್ಷಕ್ಕೆ ನಿಮಗೆ ಸಿಗ್ತದೆ ಒಂದು ಜೀಪ್ ಕಾಂಪಾಸು. ಓಕೆ ಸರ್.